ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ನಾವು ಸೋಮವಾರ ಈ ದೇವಸ್ಥಾನಕ್ಕೆ ಹೋಗ್ತೀನಿ. ಯಾರಿಗಾರು ಈ ದೇವಸ್ಥಾನದ ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾವ ದೇವಸ್ಥಾನ ಅಂತಲೂ ತಿಳಿಸಿ ಅಂತ ಕೇಳ್ಕೊತೀನಿ. ಮೊದಲಿಗೆ ಈ ಥರ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸಕಲ ಸುಖ ಶಾಂತಿ ನೆಮ್ಮದಿ ದೊರಕತ್ತೆ ಅನ್ನೋದು ನಂಬಿಕೆ. ಹಾಗೆ ನಾವು ಕೂಡ ಈ ಥರ ಭಾಗ್ಯ ಎಲ್ರಿಗೂ ಸಿಗೋದಿಲ್ಲ ಅಂತಲೇ ಹೇಳ್ತೀನಿ. ನಮಗೆ ಈ ಥರ ಭಾಗ್ಯ ಸಿಕ್ಕಿರೋದು ತುಂಬ ಖುಷಿ ಆಗ್ತಿದೆ ಅಂತಲೇ ಹೇಳ್ತೀನಿ. ಮೊದಲು ಶಿವಲಿಂಗನ ಕಂಪ್ಲೀಟಾಗಿ ನೀರಲ್ಲಿ ತೊಳ್ಕೊಂಡು ಹಾಗೆ ನಂದಿ ಅಲ್ಲಿ ಮುಂದೆ ಕಸ ಗುಡಿಸಿ ನೀಟಾಗಿ ಫುಲ್ ಕ್ಲೀನ್ ಮಾಡ್ಕೊಬಿಟ್ವಿ. ಫಸ್ಟು ದೇವರನ್ನ ಸುತ್ತಮುತ್ತ ಎಲ್ಲ ಕಡೆ ಕ್ಲೀನ್ ಮಾಡಿ ಚೆನ್ನಾಗಿ ಶಿವಲಿಂಗನ ತೊಳ್ಕೊಂಡ್ವಿ. ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ನಂದಿ ಕಡೆನೂ ತೊಳೆದು ಎಲ್ಲ ತೊಳೆದು ರೆಡಿ ಮಾಡ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಮಾಡಿದ ಕೆಲಸನೇ ನಾವು ಅಭಿಷೇಕನ ಸ್ಟಾರ್ಟ್ ಮಾಡ್ಕೊಂಡ್ವಿ. ದೇವರಿಗೆ ಅಭಿಷೇಕ ಮಾಡ್ತಾಯಿದ್ದೀವಿ. ಫಸ್ಟು ಬೆಳ್ಳಿ ಲೋಟದಲ್ಲಿ ಹಾಲನ್ನ ತಂದಿದ್ವಿ, ಹಸಿ ಹಾಲನ್ನ ಹಾಕ್ತಾಯಿದ್ದೀವಿ. ಪ್ಯಾಕೆಟ್ ಹಾಲಲ್ಲಿ ಹಸಿ ಹಾಲನ್ನ ಹಾಕ್ತಾಯಿದ್ದೀವಿ. ಆಮೇಲೆ ನೆಕ್ಸ್ಟ್ ಬಂದು ಮೊಸರನ್ನ ತಂದಿದ್ವಿ, ಮೊಸರು ಕೂಡ ಹಾಕ್ತಾಯಿದ್ದೀವಿ. ಅಭಿಷೇಕನ ಮಾಡ್ಕೊತಾ ಇದ್ದೀವಿ ದೇವರಿಗೆ. ಹಾಗೆ ಜೇನುತುಪ್ಪ ನೆಕ್ಸ್ಟ್ ಬಂದು ಜೇನುತುಪ್ಪನ ಹಾಕ್ತಾಯಿದ್ದೀವಿ. ಈ ಥರ ಮಾಡೋದ್ರಿಂದ ಶಿವನಿಗೆ ಅತಿ ಪ್ರಿಯವಾದದ್ದು ಅಂತಲೇ ಹೇಳ್ತೀನಿ. ಈ ಥರ ಮಾಡೋದ್ರಿಂದ ನಮ್ಮ ಏನೇ ಕಷ್ಟಗಳಿದ್ದರೂ ಕಾರ್ತಿಕ ಮಾಸದಲ್ಲಿ ಈ ಥರ ಮಾಡೋದ್ರಿಂದ ಸೋಮವಾರ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದು ನಂಬಿಕೆ. ಹಾಗೆ ಸಕ್ಕರೆ ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಬಂದು ಪಂಚಾಮೃತ ಅಂತ ಕರೀತಾರೆ. ಅದೇನೆಂದರೆ ಡ್ರೈ ಫ್ರೂಟ್ಸು, ಬಾಳೆಹಣ್ಣು ಎಲ್ಲ ಇರೋವಂಥದ್ದು, ದ್ರಾಕ್ಷಿ ಎಲ್ಲ ಥರದ್ದಿರೋವಂಥದ್ದು. ನೆಕ್ಸ್ಟು ಒಂದು ಹೂವು ಇಟ್ಟು ಬಿಲ್ಪತ್ರೆ, ಶಿವನಿಗೆ ತುಂಬ ಇಷ್ಟವಾದದ್ದು ಬಿಲ್ಪತ್ರೆ ಅಂತ ಹೇಳ್ತೀನಿ. ಅದನ್ನಿಟ್ಟು ತಲೆ ಮೇಲೆ ಮಂಗಳಾರತಿನ ಮಾಡ್ಕೊಂಡ್ವಿ. ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ. ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ದೇವರು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡೆ ನಾನಂತೂ. ನೆಕ್ಸ್ಟ್ ಮತ್ತೆ ನೀರು ತಂದು ಅದನ್ನೆಲ್ಲ ಫಸ್ಟು ನಮಗೆ ಬೇಕಾಗಿರೋಂಥ ಆ ಹಾಲಿತ್ತಲ್ಲ ದೇವ್ರ ಮೇಲೆ ಬಂದಿರೋಂಥದ್ದು, ಅದನ್ನು ಸ್ವಲ್ಪ ಪ್ರಸಾದವಾಗಿ ನಮ್ಮ ಕಪ್ಪಿನಲ್ಲಿ ಎತ್ತಿಟ್ಕೊಂಡು ನಂತರ ಮತ್ತೆ ತೊಳೆದು ನೀಟಾಗಿ ದೇವರನ್ನ ಅಲಂಕಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೇಗಂದರೆ ನೋಡಿ, ಫಸ್ಟು ಅರಿಶಿಣದಿಂದ ನೀಟಾಗಿ ದೇವ್ರನ್ನ ಅಲಂಕಾರ ಮಾಡ್ಕೊಂಡ್ವಿ. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಲ್ವಾ? ನಮ್ಮ ವೀಕ್ಷಕರಿಗೂ ಎಲ್ಲವನ್ನು ತೋರಿಸ್ಬೇಕು ಅನ್ನೋದು ನನ್ನ ಆಸೆ ಇತ್ತು. ಅದಕ್ಕೆ ಕಂಪ್ಲೀಟ್ ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ವಸ್ತ್ರ ಕೂಡ ತಂದಿದ್ವಿ, ಅಲಂಕಾರ ಮಾಡ್ಕೊಂಡಿದ್ವಿ. ಹಾಗೆ 365 ಬತ್ತಿ ಅಂತ ಇರೋವಂಥ ಬತ್ತಿನ ತಂದು ದೀಪನ ಹಚ್ಚಿದ್ದೀವಿ. ಈ ಬತ್ತಿ ಕಾರ್ತಿಕ ಮಾಸದಲ್ಲಿ ಸೋಮವಾರ ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿರೋ ದಾರಿದ್ರ್ಯಗಳೆಲ್ಲ ಹೋಗುತ್ತೆ. ಹಾಗೆ ನಮ್ಮ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ. ಸೊ ನಾವು ಅದನ್ನು ಹಚ್ಚಿದ್ದೀವಿ ಮಂಗಳಾರತಿ ಮಾಡಿಕೊಂಡು. ಹಾಗೆ ಹಣ್ಣು ಕಾಯಿ ಎಲ್ಲ ಅರ್ಪಿಸಿ ದೇವ್ರನ್ನ ಅದ್ಭುತವಾಗಿ ಅಲಂಕಾರ ಮಾಡ್ಕೊಂಡಿದ್ವಿ. ನನಗಂತೂ ತುಂಬ ಖುಷಿ ಆಯಿತು ಅಂತಲೇ ಹೇಳ್ತೀನಿ. ಈ ಥರ ಮಾಡೋದ್ರಿಂದ ನಮಗೊಂದು ನೆಮ್ಮದಿ ಸುಖ ಶಾಂತಿ ಇರುತ್ತೆ ಮನಸ್ಸಲ್ಲಿ. ಯಾಕಂದರೆ ದೇವರ ಪೂಜೆ ಮುಂದೆ ಇನ್ನೊಂದು ನೆಮ್ಮದಿ ಇಲ್ಲ ಅನ್ನೋದು ನನ್ನ ನಂಬಿಕೆ. ನಾನು ಜಾಸ್ತಿ ನಂಬೋದು ಶಿವನ್ನ ಮತ್ತು ರಾಯರು ಎಷ್ಟು ನಂಬ್ತೀನೋ ಶಿವನ ಅಷ್ಟೇ ನಂಬ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ನೆಮ್ಮದಿ ಸುಖ ಶಾಂತಿ ಐಶ್ವರ್ಯಕ್ಕೆ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳಿಕೊಂಡೆ. ನೀವು ಕೂಡ ಕೇಳ್ಕೊಂಡು ಹಾಗೆ ಜಾಸ್ತಿ ಬಿಲ್ಪತ್ರೆ ತಂದಿದ್ವಿ. ಶಿವನಿಗೆ ಜಾಸ್ತಿ ಇಷ್ಟವಾದಂಥದ್ದು ಅದನ್ನು ಅರ್ಪಿಸಿ ನಂತರ ಪೂಜೆ ಮಾಡಿಕೊಂಡು ಹೊರಟ್ವಿ. ಇದೇ ಥರ ಹೊಸ ವ್ಲಾಗ್ಸಾಗಿ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.